ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ತಮ್ಮವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು, ಇದರಲ್ಲೆಲ್ಲ ಲಾವಣ್ಯವರು ನಿಮ್ಮ ಮೇಲೆ ನಿರ್ಮಿಸ್ತಾರೆ. ಆರ್ಡರ್ ಆರ್ಡರ್. ನಿನ್ ಕೂಗು ನನಗೆ ಕೇಳಿಸತ್ತೆ ಮಗಳೇ, ಆದ್ರೆ ಏನ್ ಮಾಡ್ಲಿ, ನಿನ್ ವಿಷಯದಲ್ಲಿ ನಾನು ನತದೃಷ್ಟೆ. ನೀನ್ ನನ್ನ ಪ್ರಾಣನೇ ಆಗಿದ್ರು ನಿನ್ನ ನೋಡೋ ಅದೃಷ್ಟನೂ ನನಗಿಲ್ಲ, ನಿನ್ನ ನೋಡೋ ಪರಿಸ್ಥಿತಿನಲ್ಲೂ ನನಗಿಲ್ಲ. ಅಮ್ಮವ್ರೆ, ಅಳ್ತಾ ಇದ್ದೀರಾ? ಅಳೋದಾ? ನಾನಾ? ಇಲ್ಲ. ಮಗಳು ನೋಡೋ ಆಸೆ ಇದ್ರು ಅಮ್ಮವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಈ ರೀತಿ ನೊಂದ್ಕೊಳ್ಳೋದ್ರ ಬದಲು ಹೋಗಿ ನೋಡ್ಬೋದಲ್ಲ. ಚೋಟು, ಹೋಗಿ ಊಟ ರೆಡಿ ಮಾಡು. ಅಮ್ಮವ್ರೆ, ನಾನು ನಿಮ್ಮ ಮುಂದೆ ತುಂಬಾ ಚಿಕ್ಕವನು, ಆದ್ರೂ ದೊಡ್ಡ ಮಾತುಗಳು ಆಡ್ತಾ ಇದ್ದೀನಿ ಅಂತ ಬೇಸರ ಪಟ್ಕೋಬೇಡಿ. ಪದನ ಕರೆದಾಗ ನೀವು ಹೋಗ್ಬೋದಿತ್ತಲ್ಲ, ಯಾಕೆ ಹೋಗ್ಲಿಲ್ಲ ಅಮ್ಮವ್ರೆ? ನಾನು ನನ್ನ ಜೀವನಾನ, ನನ್ನ ಮಗಳನ್ನ, ನನ್ನ ಅಪ್ಪ ಅಮ್ಮನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನನ್ನ ವ್ಯಕ್ತಿತ್ವನೂ ಪ್ರೀತಿಸ್ತೀನಿ. ನನ್ನ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತೀನಿ. ನಾನು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳು ತನ್ನತನಕ್ಕೆ, ತನ್ನ ವ್ಯಕ್ತಿತ್ವಕ್ಕೆ ಗೌರವ ಕೊಡಲೇಬೇಕು. ಆ ವ್ಯಕ್ತಿತ್ವಕ್ಕೆ ಕಳಂಕ ಬರುವಂತ ಪರಿಸ್ಥಿತಿ ಬಂದ್ರೆ ಇಡೀ ಪ್ರಪಂಚದಿಂದನೇ ದೂರ ಆದ್ರೂ ಸರಿ, ತನ್ನತನನ, ತನ್ನ ವ್ಯಕ್ತಿತ್ವನ, ತನ್ನ ಆತ್ಮಗೌರವನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಲೇಬೇಕು. ಹೆಣ್ಣಿನ ದೊಡ್ಡ ಶತ್ರು ಯಾವ್ದು ಗೊತ್ತಾ? ಅನುಮಾನಗಳು, ಅವಮಾನಗಳು, ಆಪಾದನೆಗಳು. ಇಂಥ ಅಸ್ತ್ರಗಳನ್ನ ಇಟ್ಕೊಂಡು ಯಾರಾದ್ರೂ ಹೆಣ್ಣನ್ನ ಹೆದರಿಸೋದಕ್ಕೆ ನೋಡಿದ್ರೆ ಅಂಥವ್ರಿಗೆ ಸರಿಯಾದ ಉತ್ತರ ಕೊಡಲೇಬೇಕು. ನಾನು ಅಂತ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಮಗಳು ನನ್ನ ಹಾಗೆ ಬೆಳಿಬೇಕು ಅಂತ ಆಸೆ ಪಡ್ತೀನಿ. ಯಾವತ್ತೂ ಯಾವ ಹೆಣ್ಣು ಮಗುನೂ ತನ್ನ ಸ್ವಾಭಿಮಾನನ ಬಿಟ್ಕೊಡ್ಬಾರ್ದು, ತನಗಾಗೋ ಅವಮಾನಗಳನ್ನು ಸಹಿಸ್ಕೋಬಾರ್ದು. ನನ್ನ ಬಗ್ಗೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಸಮಯ ಬರುತ್ತೆ, ಅಂತ ಶಕ್ತಿನೂ ನನಗೆ ಬರುತ್ತೆ. ಆಗ ನನ್ನ ಮಗಳನ್ನ ನೋಡೋದಕ್ಕೆ ನಾನು ಹೋಗ್ತೀನಿ. ಅಲ್ಲೆಲ್ಲ ಆರಾಮಾಗಿದೆ ತಾನೆ? ಏನು ಸಮಸ್ಯೆ ಇಲ್ಲ ತಾನೆ? ಏನು ಸಮಸ್ಯೆ ಇಲ್ಲ, ನಾನಿಲ್ಲಿ ಆರಾಮಾಗಿ ಇದ್ದೀನಿ. ಪತ್ತು, ನೀನ್ ಯಾವಾಗ ಬರ್ತೀಯಾ? ಬರ್ತೀನಿ, ಸಣ್ಣ ಪುಟ್ಟ ಕೆಲಸ ಇದೆ, ಅದೆಲ್ಲ ಮುಗಿಸಿ ಬೇಗ ಬರ್ತೀನಿ. ನೀನಲ್ಲಿ ಆರಾಮ ಕ್ಷೇಮಾಗಿದ್ರೆ ಅದೇ ನನಗೆ ಸಂತೋಷ. ಬರ್ತೀನಿ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ಏನೇ ಸಮಸ್ಯೆಗಳಿದ್ರು ನನಗೆ ಫೋನ್ ಮಾಡು. ಯಾವಾಗಲೂ ನಾನು ನಿನ್ನ ಜೊತೆಲಿ ಇದ್ದೇ ಇರ್ತೀನಿ, ಮರಿಬೇಡ. ಫೋನ್ ಕೊಡ್ರಿ. ಅಯ್ಯೋ ದೇವ್ರೆ, ಇವಳ್ಯಾಕೆ ಮೊಬೈಲ್ ಕೇಳ್ತಾ ಇದ್ದಾಳೆ? ಈಗ ತಾನೇ ಪೃಥ್ವಿ ಹತ್ರ ಮಾತಾಡಿದ್ದೀನಿ. ಅವಳಿಗೆ ಮೊಬೈಲ್ ಕೊಟ್ಟರೆ ಯಾರು ಏನು ಅಂತಂತ ಕೇಳ್ತಾಳೆ. ನಿಮ್ಮನ್ನೇ ಕೇಳ್ತಿರೋದು, ಫೋನ್ ಕೊಡಿ. ಮೊಬೈಲ್ ಯಾಕೆ? ಹೊಸ ಮೊಬೈಲ್ ಅಲ್ವಾ, ಅದಕ್ಕೆ ನೋಡ್ಬೇಕು, ಕೊಡಿ. ಹೊಸದಾದ್ರೇನು ಹಳೇದಾದ್ರೇನು ಮೊಬೈಲ್ ಮೊಬೈಲ್ ತಾನೆ. ಅಯ್ಯೋ, ಇದ್ರಲ್ಲಿ ಏನೋ ನೋಡ್ಬೇಕು, ಕೊಡ್ರಿ ಫೋನ್. ಏನೇ ಇದ್ರು ಟಿವಿಲಿ ನೋಡು. ಇದರಲ್ಲಿ ಅಂಗೈ ಅಗಲ ಸ್ಕ್ರೀನ್ ಇದೆ, ಇದ್ರಲ್ಲಿ ನೋಡಕ್ ಆಗೋದಿಲ್ಲ. ಬಿಡು ಬಿಡು, ದಾರಿ ಬಿಡು, ದಾರಿ ಬಿಡು. ಅಯ್ಯೋ ದೇವ್ರೆ, ಯಾರ ಹತ್ರ ಹಿಂಗೆಲ್ಲ ಮಾತಾಡ್ತವ್ರಿ ಇವರು? ಅಲ್ಲ, ಒಂದು ಫೋನ್ ಕೇಳಿದ್ರೆ ಕೊಡಕ್ಕಾಗ್ದೃಷ್ಟಿತ ಇವ್ರಿಗೆ. ಏನೋ ನಡೀತಾ ಇದೆ. ಕಾಂತಮ್ಮ ಹೇಳೋದಕ್ಕೂ ಇವರು ಮಾಡ್ತಾ ಇರೋದಕ್ಕೂ ಒಂದೇ ಆಗ್ತಿದ್ಯಲ್ಲ. ಈ ವಯಸ್ಸಲ್ಲಿ ಯಪ್ಪನ್ಗೆ ಇದೆಲ್ಲ ಬೇಕಾ? ಯಾವಾಗ್ಲೂ ನಿನ್ ಜೊತೆಗೇ ಇರ್ತೀನಿ, ಮರಿಬೇಡ. ಓ, ಏನೋ ಪಿತೂರಿ ಮಾಡ್ತಾವ್ರೆ, ಇದನ್ನ ಕಂಡು ಹಿಡಿಲೇಬೇಕು. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಲಿ ನಾನು? ನಾನೇ ಕಣಮ್ಮ. ಏನು ಗೊತ್ತೇನೆ ವಿಶಾಲು, ಈ ಮೊಬೈಲು ಅನ್ನೋದು ಕೈಲಿದ್ರೆ ಎಲ್ಲ ಐಲು ಪೈಲು ಆಗ್ಬಿಡುತ್ತೆ ಕಣೆ. ಈಗ ನೋಡು, ಈ ಮೊಬೈಲಲ್ಲಿ ಏನೇನ್ ನೋಡ್ತಾರ ಗೊತ್ತಾ ಜನ? ಯವ 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 ಕಲ್ಪಿಸ್ಕೊಳಕ್ಕೂ ಆಗಲ್ಲ ಕಣೆ, ಎಲ್ಲಾ ತರದ್ದು ಇರುತ್ತಂತೆ. ಈ ಕಾಲೇಜ್ ಹುಡುಗರ ಕೈಲಿ ಮೊಬೈಲ್ ಕೊಟ್ರೆ ಹುಡುಗರು ಕೆಟ್ಟೋಗಲ್ವಂತೆ.
ಈ ವಯಸ್ಸಾಗಿರೋರ್ ಕೈಲಿ ಮೊಬೈಲ್ ಕೊಟ್ರೆ ಹಾಳಾಗೋಗ್ಬಿಡ್ತಾರಂತೆ ಕಣೆಮ್ಮ. ನನಗೆ ನನ್ನ ಜೀವನ ಥರ ನಿನ್ನ ಜೀವನ ಎಲ್ಲಾಗ್ಬಿಡುತ್ತೋ ಅಂತ ಯೋಚನೆ ಆಗ್ಬಿಟ್ಟಿದೆ. ರೆಡಿನಾ ಹೊರಡೋಣ? ಮೇಡಮ್ ನನಗೆ ಇದೆಲ್ಲ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅಲ್ಲ, ನಡೀದಿರೋ ಮದುವೆಗೆ ಇಷ್ಟೆಲ್ಲ ಓಡಾಟಗಳು ಬೇಕಾ? ಈಗ ನಾವು ಶಾಪಿಂಗು ಅದು ಇದು ಅಂತೆಲ್ಲ ಮಾಡಿ ನಿಜ ಗೊತ್ತಾದ್ಮೇಲೆ ಯಜಮಾನರು ಲಲಿತಾ ದೇವಿ ಅಮ್ಮವರು ನಮ್ಮ ಬಗ್ಗೆ ಏನು ಅನ್ಕೊಳಲ್ಲ ಹೇಳಿ? ಅಯ್ಯೋ ದೇವ್ರೆ, ಇವನ್ನ ಏನು ಹೇಳಿ ಕರ್ಕೊಂಡು ಹೋಗ್ಲಿ? ಎಲ್ಲದಕ್ಕೂ ಏನಾದರೂ ಅಂದ್ಕೊಂಡ್ ಮಾತಾಡ್ತಾ ಇರ್ತಾನೆ. ಏನಪ್ಪ ಮಾಡಲಿ ನಾನೀಗ? ಇರಲಿ, ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ಏನಾದರೂ ಒಂದು ಸುಳ್ಳು ಹೇಳಿ ಇವನ್ನ ನಾನು ಕರ್ಕೊಂಡು ಹೋಗಲೇಬೇಕು. ಮೇಡಮ್, ಅದಕ್ಕೆ ನನಗೊಂದು ಸಹಾಯ ಮಾಡ್ತೀರಾ? ಏನು? ಈ ಮದುವೆ ಓಡಾಟಗಳು ಏನೇ ಇದ್ರೂ ನೀವೇ ಹೋಗಿ ಬನ್ನಿ, ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಡಿ. ಸುಬ್ಬು, ಇದೇ ನಿಮ್ಮ ಮಕ್ಕಳ ಆಟನಾ? ಸ್ಕೂಲಿಗೆ ಹೋಗೋಕೆ ಇಷ್ಟ ಇಲ್ಲದೆ ಹುಷಾರಿಲ್ಲ ಅಂತ ತಪ್ಪಿಸ್ಕೊಳ್ಳೋದಕ್ಕೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್, ನಾನು ಬರಲ್ಲ ಅಷ್ಟೇ. ಸುಬ್ಬು, ನೀನು ನನ್ನ ಜೊತೆ ಬರಲೇಬೇಕು. ಯಾಕಂದ್ರೆ ನಾನು ಇವತ್ತು ಅಜ್ಜಿಗೂ ಅಪ್ಪನಿಗೂ ಸತ್ಯ ಹೇಳ್ತೀನಿ. ಹೌದಾ ಮೇಡಮ್? ನಿಜವಾಗ್ಲೂ ನೀವು ಇವತ್ತು ಸತ್ಯ ಹೇಳ್ತೀರಾ? ಹೌದು. ಹೇಗಿದ್ರು ಅಪ್ಪ ಮತ್ತೆ ಅಜ್ಜಿ ಹೊರಗಡೆ ಬರ್ತಾ ಇದ್ದಾರೆ, ಮಾತಾಡೋದಕ್ಕೆ ಸಪ್ರೇಟ್ ಆಗಿ ಸಿಗ್ತಾರೆ. ಸೊ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಅದಕ್ಕೆ ನೀನು ನನ್ನ ಜೊತೆ ಬರಲೇಬೇಕಲ್ವಾ? ಹಾಗಿದ್ರೆ ಬರ್ತೀನಿ ಮೇಡಮ್. ಇವತ್ತೇ ಹೋಗಿ ಕಾಲಿಗೆ ಬಿದ್ದು ಸತ್ಯ ಹೇಳಿ ಕ್ಷಮೆ ಕೇಳ್ಬೋಣ. ದೊಡ್ಡ ಮನ್ಸು ಮಾಡಿ ಅವರು ನಮ್ಮನ್ನ ಕ್ಷಮಿಸ್ತಾರೆ. ಬನ್ನಿ ಹೋಗೋಣ. ದೇವ್ರೇ, ಪಂಚಾಂಗ ಇಲ್ಲಿ ದೇವ್ರ ಮನೇಲಿ ಇಟ್ಟಿಲ್ವೇನ್ರಿ? ಹೊಸ್ದಾಗಿಡೋ ಥರ ಕೇಳ್ತೀರಾ? ಮತ್ತೆ ಮಾವ ಯಾಕೆ ನೀವು ರೆಡಿ ಆಗಿಲ್ಲ? ಶ್ರಾವಣಿಯಮ್ಮ, ನೀವಿಬ್ಬರು ಆರಾಮಾಗಿ ಹೋಗಿ ಬನ್ನಿ. ಆಮೇಲೆ ಇನ್ನೊಂದ್ಸಲಿ ಮನೆಯವರೆಲ್ಲ ಹೋಗಿ ಬರ್ತೀವಿ. ಹೌದು ಶ್ರಾವಣಿಯಮ್ಮ, ಎಲ್ಲರೂ ಒಟ್ಟಿಗೆ ಹೋದ್ರೆ ಯಾವ್ದು ತಗೋಬೇಕು ಬಿಡಬೇಕು ಅಂತ ಗೊತ್ತಾಗಲ್ಲ. ನೀವು ಮದುಮಕ್ಕಳು ಹೋಗಿ ನಿಮ್ಗೆ ಏನು ಬೇಕೋ ಆಯ್ಕೆ ಮಾಡ್ಕೊಂಡು ತಗೊಂಡು ಬನ್ನಿ. ಇನ್ನೊಂದ್ಸರಿ ಎಲ್ಲರೂ ಹೋಗೋಣ. ಹೌದೌದು, ಆಯಿತು, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವಿಬ್ಬರೇ ಹೋದ್ರೇ ಸರಿ. ಯಜಮಾನ ಮುಂದೆ ನಿಜ ಹೇಳುವಾಗ ನಾವಿಬ್ಬರೇ ಇರಬೇಕು ಮೇಡಮ್. ಬೇಡ ಮರೆ, ಶಾಪಿಂಗಿಗೆ ನಾವು ಯಾರು ಬರ್ತಾ ಇಲ್ಲ ಅಂತ ನಿಮಗೆ ಬೇಜಾರಲ್ವಾ? ನೀವು ಹೋಗ್ತಿರೋದು ಶಾಪಿಂಗಿಗೆ ತಾನೇ. ಸಾಹೇಬ್ರು ಬೇರೆ ಬರ್ತಾರೆ, ಅಮ್ಮೋರು ಬೇರೆ ಬರ್ತಾರೆ. ಈ ಬೃಷ್ಟಾನ್ನ ಬಡಿಸುವಾಗ 4 ಅಗಳು ಅನ್ನ ನೆಲದ ಮೇಲೆ ಬಿದ್ದ ಹಾಗೆ ನೀವೆಲ್ಲ ಬಟ್ಟೆ ತಗೋಬೇಕಾದ್ರೆ ನಮಗೆ ಒಂದು 4 ಜೊತೆ ಬಟ್ಟೆ ಕೊಡ್ಸಲ್ಲ ಅಂತೀರೇ? ಕೊಡಿಸ್ತಾರೆ. ಅಲ್ಲೇ ಬರಿದ್ರ ಹೋಗ್ರೆ, ಒಳಗೋಗಿ ಒಂಚೂರು ಪೌಡ್ರ್ ಗಿವ್ಡ್ರ್ ಹಚ್ಕೊಂಡು ರೆಡಿ ಆಗ್ಬಾರೋ, ನಾವು ಹೋಗೋಣ.